ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಐತಿ. ಈ ಫಸ್ಟ್ ವ್ಲಾಗ್ ಎದಕ್ಕೆ ಮಾಡತ್ತೀನಂದ್ರೆ ನನಗೆ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ನಾಗ ಭಾಳ ಮಂದಿ ಕೇಳಿರ ನೀವು ಏನು ವರ್ಕ್ ಮಾಡತ್ತೀರಿ, ನೀವು ಏನು ಓದಾತ್ತೀರಿ, ಏನು ಮದುವೆ ಆಗಿತ್ತ ಅಂತೆಲ್ಲ ಕೇಳಿರಿ. ಆ್ಯಕ್ಚುಲಿ ನನಗೇನು ಮದುವೆ ಆಗಿಲ್ಲ, ನಾನು ಇನ್ನೂ ಚಿಕ್ಕವಳದೀನಿ, ಸೆಕೆಂಡ್ PU ಈಗ ಓದಾತ್ತೀನಿ. ಆ್ಯಂಡ್ ನನ್ನ ಹೆಸರು ಬಂದುಬಿಟ್ಟು ಬೃಂದಾ ರೆಡ್ಡಿ ಅಂತ. ನಾ ಚಿತ್ರದುರ್ಗ ಹುಡುಗಿ ಇದ್ದೀನಿ. ನೀವು ಅನ್ಕೋಬೋದು ಚಿತ್ರದುರ್ಗಿ ಹುಡುಗಿ ಆಗ್ಬಿಟ್ಟು ಈಕಿ ಏನು ಹುಬ್ಬಳ್ಳಿ ಭಾಷೆ ಮಾತಾಡಲ್ಲ ಅಂತ. ನಮ್ಮ ಅಮ್ಮನ ಪ್ರಾಪರ್ ಊರು ಬಂದುಬಿಟ್ಟು ಹುಬ್ಬಳ್ಳಿ ಐತಿ. ನನಗೆ ಹುಬ್ಬಳ್ಳಿ ಭಾಳ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನಾನು ಹುಬ್ಬಳ್ಳಿ ಭಾಷೆ ಮಾತಾಡತ್ತೀನಿ, ಸಮಥಿಂಗ್ ಡಿಫ್ರೆಂಟಾಗಿರಲಿ ಅಂತ. ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಐತಿ, ನಾನು ರೈತರ ಕುಟುಂಬದೊಳದೀನಿ. ಆ್ಯಂಡ್ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮೊಬ್ಬರು ತಂಗಿ ಅದಾರ, ಇಬ್ಬರು ಅಣ್ಣಂದ್ರು ಅದಾರ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ತಾತ. ಇದು ನನ್ನ ಜಾಯಿಂಟ್ ಫ್ಯಾಮಿಲಿ. ಅವಾಗಲೇ ಹೇಳ್ದಾಗೇ ನನಗೆ ವೆಸ್ಟರ್ನ್ ಮತ್ತು ಕ್ಲಾಸಿಕಲ್ ಡ್ಯಾನ್ಸರ್ ಇದೀನಿ ನಾನು. ನಾವು ವೆಸ್ಟರ್ನ್ ಕಲ್ತಿದ್ದು ಜಾವೇದ್ ಸರ್ ಮತ್ತು ಹರೀಶ್ ಸರ್ ಹತ್ರ. ಆ್ಯಂಡ್ ಕ್ಲಾಸಿಕಲ್ ಕಲ್ತಿದ್ದು ನಂದಿನಿ ಶಿವಪ್ರಕಾಶ್ ಸರ್ ಹತ್ರ. ಮತ್ತು ಮಿಸ್ ಇದ್ದಾರೆ, ಅವರು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ರೀ. ನೀವು ದುರ್ಗದಲ್ಲಿ ಯಾರಾದರೂ ಹೋಗಿ ಕ್ಲಾಸಿಕಲ್ ಕಲಿಸ್ಬೇಕು ಅಂತ ಇದ್ದರೆ ಅವ್ರ ಹತ್ರ ಹೋಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಕ್ಲಾಸಿಕಲ್ ಮತ್ತು ವೆಸ್ಟರ್ನ್ ಡ್ಯಾನ್ಸ್ ಮಾಡೋದು ನೋಡಿ ಸ್ವಲ್ಪ ಮಂದಿ ಸಜೆಸ್ಟ್ ಮಾಡಿದ್ರು, ನೀನು ಟಿಕ್ಟಾಕ್ ಯಾಕೆ ಟ್ರೈ ಮಾಡಬಾರ್ದು, ನಿನ್ನ ಎಕ್ಸ್ಪ್ರೆಷನ್ ಚಲೋ ಐತಿ, ನೀನು ಟಿಕ್ಟಾಕ್ ವೀಡಿಯೋಸ್ ಮಾಡಿ ನೋಡು ಚಂದ ಬರ್ತೈತಿ ಅಂತ ಹೇಳಿದ್ರು. ಆ್ಯಂಡ್ ನಮ್ಮಮ್ಮನೂ ಹೇಳಿದ್ರು, ಟಿಕ್ಟಾಕ್ ವೀಡಿಯೋ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡತ್ತಾರೆ, ಚಲೋ ಮಂದಿ ಹೇಳಿದ್ರು ಅಂತ ಹೇಳಿದ್ರು. ಸೊ ಓಕೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ವಿ. ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋದ್ವಿ, ಲೈಕ್ಸ್ ಕಮೆಂಟ್ಸ್ ಮಾಡತ್ತಿದ್ರು, ಎಲ್ಲರೂ ತುಂಬ ಸಪೋರ್ಟ್ ಮಾಡತ್ತಿದ್ರು. ಆ್ಯಕ್ಚುಲಿ ಅದು 35.something K ಫಾಲೋವರ್ಸ್ ಆದರೆ ಆ್ಯಂಡ್ 200 ಲೈಕ್ಸ್ ಸಮಥಿಂಗ್ ಬರತ್ತಿತ್ತು. ಆ್ಯಂಡ್ ಇವತ್ತು ವೀಡಿಯೋ ಒಂದು ಅಪ್ಲೋಡ್ ಮಾಡಿದೆ. ಆ್ಯಂಡ್ ಅದು ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫಾಲೋವರ್ಸ್ ಹಂಗೆ ದಿನಕ್ಕೆ ಭಾಳ ಆಗೋಕ್ಕೆ ಸ್ಟಾರ್ಟ್ ಆದ್ರೆ. ಆ್ಯಂಡ್ ಆ ವಿಡಿಯೋ ಬಿಟ್ಟು ಒಂದು 2-3 ಡೇಸ್ ಆದ್ಮ್ಯಾಗ ಟಿಕ್ಟಾಕ್ ಬ್ಯಾನ್ ಅಂತ ಹೇಳಿಬಿಟ್ರು. ನನಗೆ ಯಪ್ಪ ಇಷ್ಟು ದಿನ ಚಲೋ ಅಂತ ವೀಡಿಯೋ ಮಾಡ್ಕೊಂಡೆ, ಎಷ್ಟೊಂದು ಸಪೋರ್ಟ್ ಮಾಡತ್ತಿದ್ರು, ಟಿಕ್ಟಾಕ್ ಬ್ಯಾನ್ ಆತಲ್ಲಪ್ಪ ಅಂದ ತಕ್ಷಣ ಸ್ವಲ್ಪ ಬೇಜಾರಾಯ್ತು ನನಗೂ. ಮತ್ತು ಏನು ಮಾಡೋದು ಅಂತ ನೆಕ್ಸ್ಟ್ ಹಿಂಗೆ ಬರ್ತಾ ನಮ್ಮಮ್ಮ ಹೇಳಿದ್ರು, ನಂಗೆ ಸಜೆಸ್ಟ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಐತೆ ನೋಡಲಿ, ವೀಡಿಯೋಸ್ ಮಾಡಿ ಅದ್ರಾಗು ನೋಡು, ಟ್ರೈ ಮಾಡು, ಆದರೆ ಚಲೋ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಂದ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇನ್ಸ್ಟಾಗ್ರಾಮ್ನಾಗ ಈಗ 19.2K ಫಾಲೋವರ್ಸ್ ಅದಾರ. ಅವರು ನನಗೆ ತುಂಬ ಸಪೋರ್ಟ್ ಮಾಡತ್ತಿದ್ರು. ಟಿಕ್ಟಾಕಲ್ಲಿ ಹೆಂಗೆ ಮಾಡತ್ತಿದ್ರು ಈಗಲೂ ಹಂಗೆ ಮಾಡತ್ತಾರೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇರೋರೆಲ್ಲ ಹೇಳಿದ್ರು ನನಗೆ, ನೀವು ಯಾಕೆ ವೀಡಿಯೋ ಮಾಡಬಾರ್ದು ಯೂಟ್ಯೂಬ್ ಬ್ಲಾಗ್ಸ್ ಯಾಕೆ ಬಿಡಬಾರ್ದು ನೀವು ಅಂತ. ಬಟ್ ವೀಡಿಯೋ ಬಿಡೋಕ್ಕಾಗಿಲ್ಲ, ಬ್ಲಾಗ್ಸ್ ಬಿಡೋಕ್ಕಾಗಿಲ್ಲ ನನಗೆ. ಬಟ್ ಅದಕ್ಕೆ ಶಾರ್ಟ್ಸ್ ಬಿಡತ್ತೀನಿ ಇವಾಗ. ವ್ಲಾಗ್ಸ್ ಇನ್ನು ಮುಂದೆ ಸ್ಟಾರ್ಟ್ ಆಗಿದ್ರಿ, ನಮ್ದು ವ್ಲಾಗ್ಸ್ ಇನ್ನು ಮುಂದೆ ಸ್ಟಾರ್ಟ್ ಆಗಿದ್ರಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಥರ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕ್ಲಾಸಿಕಲ್ನಾಗ ಜೂನಿಯರ್ ಎಕ್ಸಾಮ್ ಆಗೈತಿ. ಆ್ಯಂಡ್ ಸೀನಿಯರ್ ಮಾಡ್ಕೋಬೇಕಂತಿದ್ನಿ ರೀ, ಕೊರೋನಾ ಬಂದುಬಿಡ್ತು. ಆಮ್ಯಾಗ ಮಾಡ್ಕೊಳಕ್ಕೆ ಆಗಲಿಲ್ಲ. 10th ಬಂದುಬಿಡ್ತು ಅಷ್ಟರಲ್ಲಿ. 10th ಆದ್ಮೇಲೆ ಫಸ್ಟ್ PU ಆಗಂಗೆ ಇಲ್ಲ ಅವಾಗಂತೂ. ಆ್ಯಂಡ್ ಈಗ ಸೆಕೆಂಡ್ PU ಆಗೋದೇ ಇಲ್ಲ. ಆಮೇಲೆ ಇವಾಗ ನೆಕ್ಸ್ಟ್ ಸೆಕೆಂಡ್ PU ಮುಗಿಸ್ಕೊಂಡ್ಮ್ಯಾಗ ನಂದು ಫ್ರೀ ಟೈಮ್ ಇರ್ತೈತಲ್ರಿ, ಅವಾಗ ಮಾಡ್ಕೊಂಡು ನಾನು ಸುಮ್ಮನಾಗೇನು ರೀ. ಆ್ಯಂಡ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿರಿ, ತಿದ್ಕೋತೇನೆ, ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಸಾರಿ, ಆ್ಯಕ್ಚುಲಿ ನಾನು ಹೇಳೋದು ಒಂದು ಮರ್ತಿದ್ದೆ. ಈ ವ್ಲಾಗ್ ಯಾರ್ಯಾರು ನೋಡತ್ತಿರಲ್ಲ ತಪ್ಪಿನೂ ತಾಜ್ ಮಹಲ್ ಕಡೆ ಹೋಗ್ಬೇಡ್ರ. ಮತ್ತು ಎದಕ್ಕಂತ ಕೇಳ್ರಿ, ಎದಕ್ಕಂದ್ರೆ ತಾಜ್ ಮಹಲ್ ಬಿಟ್ಟು ನಿಮ್ಮನ್ನ ನೋಡ್ತಾರೆ, ಅದಕ್ಕೆ. ಸರಿ, ಬಾಯ್.